ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಇವತ್ತು ನಾವೆಲ್ಲಿದ್ದೀವಿ ಅಂತಂದರೆ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮೆರವಣಿಗೆಗೆ ನಮ್ಮ ಚಿತ್ರದುರ್ಗ ಸಿಂಗರ ಆಗಿ ನಿಂತಿದೆ. ಹಾಗಾಗಿ ಪ್ರತಿಯೊಂದು ಸ್ಟ್ಯಾಚು ಹತ್ರ ಹೇಗೆ ರೆಡಿಯಾಗಿದೆ ಅಂತದನ್ನು ತೋರಿಸೋಣ ಅಂತೇಳಿ ನಿನ್ನೆ ನೈಟ್ ಗುರುವಾರ ನೈಟ್ ಹೋಗಿ ನಾವೆಲ್ಲ ಹೇಗೆ ಡೆಕೋರೇಷನ್ ಆಗಿದೆ ಚಿತ್ರದುರ್ಗ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡೋಕ್ಕೆ ಹೋಗಿದ್ವಿ. ನೋಡಿ, ಇದು ಬಂದುಬಿಟ್ಟು ಕನಕ ಸರ್ಕಲಲ್ಲಿ ಎಷ್ಟು ಸುಂದರವಾಗಿ ಕನಕ ಸರ್ಕಲ್ನ ರೆಡಿ ಮಾಡಿದ್ದಾರೆ. ಇಡೀ ನಮ್ಮ ಚಿತ್ರದುರ್ಗ ಒಂದು ಮೊದಲಿಂಗಿತ್ತಿ ಥರ ಕಾಣ್ತಾ ಇದೆ ರೆಡಿಯಾಗಿ. ಗಣೇಶನ ಮೆರವಣಿಗೆಗೋಸ್ಕರ ಕಾಯ್ತಾ ಇದೆ. ಆಲ್ಮೋಸ್ಟ್ ನಾವು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಮೆರವಣಿಗೆ ಹಂತಕ್ಕೆ ತಲುಪಿಬಿಟ್ಟಿದ್ದೀವಿ. ಇನ್ನೇನು ಒಂದು ದಿನ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನು ಒಂದೇ ದಿನ ಬಾಕಿ ಇರೋದು. ಇವತ್ತು ಫ್ರೈಡೇ, ಇವತ್ತು ಸಂಜೆಯಿಂದನೇ ಬಂದ್ ಮಾಡ್ತಾರೆ ಈ ಗಣಪತಿನ ನೋಡೋದು. ನಾಳೆ ಫುಲ್ಲು ಶೋಭಾಯಾತ್ರೆ ಮೆರವಣಿಗೆ ಶನಿವಾರ. ಹಾಗಾಗಿಬಿಟ್ಟು ಹೇಗೆಲ್ಲ ರೆಡಿಯಾಗಿದೆ ಅಂತ ನಾನು ನೋಡಿ ನಿಮಗೂ ತೋರಿಸೋಣ ಅಂಥೇಳಿ ಹೊರಟಿದ್ದೀನಿ. ನೋಡಿ, ಫುಲ್ಲು ಇಡೀ ನಮ್ಮ ಚಿತ್ರದುರ್ಗಕ್ಕೇ ಲೈಟಿಂಗ್ಸ್ ಛತ್ರ ಹಾಕ್ದಂಗಿದೆ. ಎಷ್ಟು ಫುಲ್ಲು ಭವ್ಯವಾಗಿ ರೆಡಿಯಾಗಿದೆ. ಅದಕ್ಕೆ ತೋರಿಸೋಣ ಅಂತಂದು ಕನಕ ಸರ್ಕಲ್ ಹತ್ರ ನೋಡಿಕೊಂಡು ನಾವು ಬಂದು ಇಲ್ಲೊಂದು ಹತ್ರ ಯಾಕೆ ಸ್ಟಾಪ್ ಮಾಡಿದ್ದೀನಿ ಅಂದರೆ, ಇಲ್ಲಿ ನಮ್ಮ ಅತ್ತಿಗೆ ಅವ್ರ ಪಾರ್ಲರ್ನ ಕ್ಲೋಸ್ ಮಾಡ್ಕೊಂಬರೋ ಟೈಮ್ ಆಗಿತ್ತು. ಅವ್ರಿಗೋಸ್ಕರ ಕಾಯ್ತಾಯಿದ್ವಿ. ಆಲ್ಮೋಸ್ಟು ಫುಲ್ಲು ರಶ್ ಇದೆ ಇವತ್ತು. ಇಡೀ ಸಿಟಿನೇ ಫುಲ್ ರಶ್ ಇದೆ. ಎಲ್ಲ ಇನ್ನೇನಿನ್ನು ಒಂದಿನ ಅಲ್ಲ, ನಾಳೆ ಫುಲ್ ಸಂಜೆ ನೋಡೋಕ್ಕೆ ಬಿಡೋಲ್ಲ. ಬಿಟ್ಟರೆ ಮಧ್ಯಾಹ್ನದವರೆಗೂ ಇಲ್ಲ ಸಂಜೆವರೆಗಿರುತ್ತೆ ಗಣೇಶನ ನೋಡೋಕ್ಕೆ. ಹಾಗಾಗಿ ಇವತ್ತು ಫುಲ್ಲು ಇಡೀ ಸಿಟಿನೇ ರಶ್ ಇದೆ. ಹಾಗೆ ತೋರಿಸೋಣ ಎಲ್ಲನೂ ಹೇಗೆಲ್ಲ ರೆಡಿ ಮಾಡಿದ್ದಾರೆ ಅಂತಂದು. ನಾವು ಈಗ ಸರ್ಕಲ್ ಕಡೆ ಹೊರಡ್ತಾ ಇದ್ದೀವಿ. ಸರ್ಕಲ್ ಹತ್ರ ರಾಮಂದು ಸ್ಟ್ಯಾಚು ಎಲ್ಲ ಇಟ್ಟು ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ಆದರೆ ಅಲ್ಲಿ ಇಳಿದು ನಿಮಗೆ ತೋರಿಸೋಣ ಅಂತಂದರೆ ನೋಡಿ, ಇದು ಸರ್ಕಲ್ ಹತ್ರ ಬಂದ್ವಿ. ಸರ್ಕಲಲ್ಲಿ ನೋಡಿ, ಅಲ್ಲಿ ಮೇಲೆ ಶ್ರೀರಾಮಂದು ಸ್ಟ್ಯಾಚು ಇಟ್ಟಿದ್ದಾರೆ. ಸ್ಟ್ಯಾಚುನ ನಾನು ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಯಾಕಂದರೆ ಅಲ್ಲಿ ಫುಲ್ಲು ನೀವೇ ನೋಡ್ತಿದ್ದಿಲ್ಲ, ಆಲ್ಮೋಸ್ಟ್ ಸಿಟಿ ಫುಲ್ಲು ಟ್ರಾಫಿಕ್ ಜಾಮಲ್ಲಿ ತುಂಬಿಟ್ಟಿದೆ. ಇಳಿಯೋಕ್ಕೆ ಕೂಡ ಜಾಗ ಇಲ್ಲ. ಹಾಗಾಗಿ ನಾವು ಗಾಡಿಲೇ ಕಾರಲ್ಲೇ ಇದ್ದು ಸ್ವಲ್ಪ ಮಾಡಿಕೊಂಡೆ. ಅದಕ್ಕೆ ಏನು ಮಾಡಿಬಿಟ್ವಿ, ಸ್ವಲ್ಪ ಮುಂದೆ ಬಂದಾದಮೇಲೆ ನಾವು ಕಾರಲ್ಲಿ ಕೂತ್ಕೊಂಡ್ರೆ ವೀಡಿಯೋ ಮಾಡೋಕ್ಕೆ ಸೆಟ್ ಆಗೋಲ್ಲ ಅಂತಂದೇಳಿ ನಾವು ನಡ್ಕೊಂಡು ವಾಕ್ ಮಾಡ್ಕೊಂಡು ಎಲ್ಲ ತೋರಿಸ್ಕೊಂಡು ಬರ್ತೀವಿ, ನೀವು ಮುಂದೆ ಬರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ಅಲ್ಲಿ ಕಾರ್ ನಿಲ್ಲಿಸಿದ ಒಂದು ಹತ್ರ ಪಾರ್ಕಿಂಗ್ ಸ್ಪೇಸಲ್ಲಿ. ನಾವು ಇಳಿದ್ಬಿಟ್ಟು ಮುಂದೆ ಎಲ್ಲ ಸರ್ಕಲ್, ಇದು ಅಂಬೇಡ್ಕರ್ ಸರ್ಕಲ್ಲು ಮತ್ತು ನೆಕ್ಸ್ಟ್ ಮದಕರಿ ಸರ್ಕಲ್ಲು, ಅಲ್ಲೆಲ್ಲ ಹೇಗೆ ರೆಡಿಯಾಗಿದೆ ಅಂತ ತೋರಿಸೋಣ. ಕಾರಲ್ಲಿ ಹೋಗ್ಬಿಟ್ರೆ ತೋರ್ಸೋಕ್ಕೆ ಕ್ಲಿಯರಾಗಿ ಆಗೋಲ್ಲ ಅಂತೇಳಿ ಇಳಿದು ನಾನು, ನಮ್ಮ ಸಮೀಕ್ಷಾ, ನಮ್ಮ ಸೌಗಂದು ಮತ್ತು ನಮ್ಮ ಪೂಜಾ ಇಷ್ಟು ಜನನೂ ನಡ್ಕೊಂಡು ಹೊರಟ್ವಿ. ನಿಮಗೆಲ್ಲ ವೀಡಿಯೋ ಮಾಡಿ ತೋರಿಸೋಣ ಅಂತಂದು. ನೋಡಿ, ಫುಲ್ಲು ಹಿಂದೂ ಮಹಾಗಣಪತಿದು ಡೆಕೋರೇಷನ್ ಅಂತೂ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ರೆಡಿ ಆಗ್ತಾಯಿದೆ ಅಂತ ಅಂದರು. ಅಂದರೆ ಇವತ್ತು ಶುಕ್ರವಾರ ನೈಟ್ ಇನ್ನೂ ಭರ್ಜರಿಯಾಗಿ ಡೆಕೋರೇಷನ್ ಆಗುತ್ತೆ ಅಂತಂದರು. ಆಲ್ರೆಡಿ ನನಗನ್ಸೋ ಮಟ್ಟಿಗೆ 3/4% ಡೆಕೋರೇಷನ್ ಮುಗಿದಿದೆ. ಹಾಗಾಗಿ ತೋರಿಸೋಣ ಅಂತ ಹೋದ್ವಿ. ಹಾಗೆ ನಮ್ಮ ಸಮೀಕ್ಷಾ ಮತ್ತು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅವರೆಲ್ಲ ಹಿಂದೂ ಮಹಾಗಣಪತಿ ಬಂದಾಗಿಂದ ಹೋಗಿರಲಿಲ್ಲ ನೋಡೋಕ್ಕೆ. ಅವರಿಗೂ ತೋರಿಸ್ದಂಗೆ ಆಗುತ್ತೆ. ನಾವು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ಬಂದಿದ್ವಲ್ಲ, ನೋಡ್ಕೊಂಬಂದಿದ್ವಿ. ನೋಡಿ, ಇಲ್ಲೇ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ನೋಡ್ಕೊತ ನಡ್ಕೊಂಡು ಹೋದರೆ ಕ್ಲಿಯರಾಗಿ ನೋಡ್ಬೋದು ಅಂತಂದು ನಾವು ನಡ್ಕೊತ ಹೋಗ್ತಾಯಿದ್ವಿ. ಗಾಡೀಲಿ ಹೋದರೆ ಇಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಿದ್ವಿ. ನಿಮಗೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತಂದು, ಹೇಗೆ ನಮ್ಮ ದುರ್ಗ ರೆಡಿಯಾಗಿದೆ ಅಂತಂದು. ನಾಳೆ ಶನಿವಾರ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಬಂದು ನಮ್ಮ ಹಿಂದೂ ಮಹಾಗಣಪತಿ ಮೆರವಣಿಗೆಗೆ ಎಲ್ಲರೂ ಜಾಯ್ನ್ ಆಗಿ. ಹಾಗೆ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದು ನಮ್ಮ ಚಿತ್ರದುರ್ಗದ ಕಣಿವೆ ಮಾರಮ್ಮ ದೇವಸ್ಥಾನ. ಹಾಗೆ ಇದು ಬಂದುಬಿಟ್ಟು ಅಂಬೇಡ್ಕರ್ ಸರ್ಕಲ್. ನೋಡಿ, ಅಂಬೇಡ್ಕರ್ ಸರ್ಕಲಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಹಾಗೆ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಮುಂದೆ ಮದಕರಿ ನಾಯಕನ ಸರ್ಕಲ್ಗೆ ನಾವು ಹೋಗಬೇಕು. ಹಾಗೆ ಪ್ಲೀಸ್ ಮಿಸ್ ಮಾಡ್ದೇ ಎಲ್ಲರೂ ಬಂದು ಜಾಯ್ನ್ ಆಗಿ ಆಲ್ಮೋಸ್ಟ್ ಶಾಂತಿ ರೀತಿಯಿಂದ ನಮ್ಮ ಹಿಂದೂ ಮಹಾಗಣಪತಿ ಮೆರವಣಿಗೆನ ನಡೆಸ್ಕೊಡೋಣ. ಹಾಗೆ ನೋಡಿ, ನೀವು ಆಲ್ಮೋಸ್ಟ್ ಅಕ್ಕಪಕ್ಕ ಎಲ್ಲ ನೋಡ್ತಾಯಿದ್ರೆ ನೀವು ನೋಡಿ, ನಾನು ಹೇಳ್ತಿಲ್ಲ ಇನ್ನೂ ರೆಡಿ ಆಗ್ತಿದ್ದಾವೆ ಅಂತ. ನೋಡಿ, ಬ್ಯಾನರ್ಗಳೆಲ್ಲ ಕಟ್ತಾಯಿದ್ದಾರೆ, ಎಲ್ಲ ಸ್ವಾಗತ ಕೋರ್ತಿರೋರು ಬ್ಯಾನರ್ಗಳೆಲ್ಲ. ಹಾಗೆ ನನ್ನ ಮಗಳು ಅಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ಬರೋಣ ಅಂತಂದ್ಳು. ಆದರೆ ಫಸ್ಟು ಇದಕ್ಕೆ ಹೋಗಿ ಬರೋಣ, ಬೇರೆ ದೇವಸ್ಥಾನಕ್ಕೆ ಲೇಟ್ ಆಗಿಬಿಡುತ್ತೆ ಅಂತಂದು ಕರ್ಕೊಂಡು ಹೋಗ್ತಿದ್ದೀನಿ. ಹಂಗಾಗಿ ಅವಳಿಗೆ ಚಾಟ್ಸ್ ತಿನ್ನೋಕ್ಕೆ
ಮನಸ್ಸಾಗಿದ್ದರೂ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬಾರಮ್ಮ ಟೈಮ್ ಆಗಿಬಿಡುತ್ತೆ. ಆಲ್ರೆಡಿ ನಮ್ಮ ಅತ್ತಿಗೆನ ವೆಯ್ಟ್ ಮಾಡ್ಕೊತಾನೆ ಟೈಮ್ 8 ಮೇಲೆ ಆಗಿತ್ತು. ಅದಕ್ಕೋಸ್ಕರ ಜಲ್ದಿ ಹೊರಡ್ತಾ ಇದ್ದೀವಿ ನಾವು. ನೋಡ್ಕೊಳೋಣ, ಅಲ್ಲಿ ರೆಡಿಯಾಗಿರೋದೆಲ್ಲ ನೋಡೋಣ ಫಸ್ಟ್, ಅದೆಲ್ಲ ನೋಡೋಣ. ಆಮೇಲೆ ನಿನಗೇನು ಬೇಕು ಐಟಮ್ ತಗೊಂಡ್ರೆ ಆಗುತ್ತೆ ಅಂತಂದರೆ ಟೈಮ್ ಆಗಲಿಲ್ಲ ತಗೊಳೋದಕ್ಕೆ. ನೋಡಿ ಇಲ್ಲಿ ಶಿವನ ಸ್ಟ್ಯಾಚು ಮಾಡಿದರೆ, ಶಿವಲಿಂಗದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಎಲ್ಲರೂ ಮೊಬೈಲಲ್ಲಿ ಬಿಡ್ತಿದ್ದಾರಲ್ಲ, ಎಷ್ಟು ಜನ ಹೋದವರೆಲ್ಲ ಪ್ರತಿಯೊಬ್ಬರೂ ಅಲ್ಲಿ ಸ್ಟ್ಯಾಚು ತಕ್ಕಾಗ ಎಲ್ಲ ರೆಡಿ ಮಾಡಿರೋದು ಮತ್ತು ಅವೆಲ್ಲ ನೋಡ್ಕೊತ ಅಲ್ಲೇ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಿದ್ರೆ. ಹಾಗಾಗಿ ನಾನು ಅಲ್ಲಿ ವಾಯ್ಸ್ ಏನೇ ಮಾತಾಡಿದ್ರು ಫುಲ್ ಜನಗಳು ಸೌಂಡೇ ಕೇಳಿಸ್ತಿದೆ. ಹಾಗಾಗಿ ನಾನು ಅಲ್ಲಿ ಏನು ನಿಮಗೆ ಮಾತಾಡಿರೋದು ಹಾಕಿಲ್ಲ, ಯಾಕಂದರೆ ಫುಲ್ಲು ಭಾಳ ಜನ ಸೇರಿದ್ದೀವ, ಅದು ಸೌಂಡ್ ಜನಗಳದ್ದೇ ಕೇಳಿಸ್ತಾಯಿದೆ, ನಮ್ಮದೇನು ಕೇಳಿಸ್ತಿಲ್ಲ. ಹಾಗಾಗಿ ನಾನು ಅದು ಸೌಂಡ್ಲೆಸ್ ಮಾಡಿ ನೆಕ್ಸ್ಟ್ ಬೇರೆ ವಾಯ್ಸ್ ಮನೇಲಿ ಕೂತ್ಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡಿ ಇದು ಬಂದುಬಿಟ್ಟು ಮದಕರಿ ನಾಯಕ ಸರ್ಕಲ್ಲು. ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ತ್ರಿಶೂಲ ಡಮರುಗ ಎಲ್ಲ ರೆಡಿ ಮಾಡಿದ್ದಾರೆ. ಭಾಳ ಅಂದರೆ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಶುಕ್ರವಾರ ನೈಟು ನೀವು ಯಾರಾದರೂ ನೋಡಬೇಕು ಅನ್ನೋರಿದ್ದರೆ ಹೋಗಿ ನೋಡ್ಬರ್ರಿ. ಸಿಟಿಯಲ್ಲಿ ನೈಟ್ ನೋಡೋಕ್ಕೆ ತುಂಬ ಅಂದರೆ ಎಲ್ಲನೂ ಚೆನ್ನಾಗಿ ಕಾಣುತ್ತೆ. ಆದರೆ ಫುಲ್ ರಶ್ ಇರುತ್ತೆ. ಸ್ವಲ್ಪ ಬೇಗ ಹೋಗಿ. ಹಾಗೆ ಟ್ರಾಫಿಕ್ ಜಾಮ್ ಮಾಡಬೇಡ್ರಿ. ಸ್ವಲ್ಪ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ. ನೀವು ನೋಡಿ ಬೇರೆಯವ್ರಿಗೂ ಬಂದವರಿಗೆಲ್ಲ ಅವಕಾಶ ಮಾಡಿಕೊಟ್ಟು ಅಲ್ಲಿ ಹೋಗ್ತಾನೆ ಇಲ್ಲ. ಕೆಲವರು ಹಂಗೇ ನಿಂತ್ಕೊಂಬಿಟ್ಟಿದ್ದಾರೆ, ಎಷ್ಟು ಫೋಟೋ ತೆಗೆದ್ರೂ ಮುಗಿಸ್ತಾಯಿಲ್ಲ, ಬಿಡ್ತಾಯಿಲ್ಲ. ಆಗ ನಾವು ಅದರಲ್ಲೇ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡು ಹೋಗಿ ನೋಡಿ ಮತ್ತು ನೆಕ್ಸ್ಟ್ ಮುಂದೆ ಹೊರಟ್ವಿ. ನಮ್ಮ ಸಮೀಕ್ಷೆಗೂ ನಮ್ಮ ಸೌಗಂಧಿಗೂ ಆಟ ಸಾಮಾನು ಮೇಲೆ ಹುಚ್ಚು, ಇಲ್ಲ ಸ್ನ್ಯಾಕ್ಸ್ ಮೇಲೆ ಹುಚ್ಚು ಅಷ್ಟೇ ನೋಡ್ತಾಯಿದ್ದಾರೆ. ಆಮೇಲೆ ತಗೊಳ್ಳೋಣ ಅಂಥೇಳಿ ಮತ್ತೆ ಅಲ್ಲಿ ಇವತ್ತು ಗಣೇಶನ ಹತ್ರ ಇವತ್ತು ದಿನಕ್ಕಿಂತ ಎಕ್ಸ್ಟ್ರಾಡಿನರಿಯಾಗಿ ರಶ್ ಆಗಿಬಿಟ್ಟಿದೆ ಅಲ್ಲಿ. ಯಾಕಂದರೆ ಇದು ಇನ್ನೇನು ನಾಳೆ ಸಂಜೆಯಿಂದ ಅಲೋ ಇಲ್ಲ ಗಣೇಶನ ನೋಡೋಕೆ. ಹಾಗಾಗಿ ಫುಲ್ಲು ಇವತ್ತು ರಶ್ ಫುಲ್ಲಿದೆ. ಮತ್ತು ಇವತ್ತು ಮಿಸ್ ಮಾಡಿದರೆ ನಾಳೆ ಹೋಗೋಕ್ಕಾಗಲ್ಲ ಅಂತಂದು ಎಕ್ಸಾಮ್ ನಡೀತಿದ್ದಾವೆ. ಅದರಲ್ಲೇ ಎಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಪಾಪ ಮಧ್ಯಾಹ್ನದಿಂದ ನನ್ನ ಮಕ್ಕಳಿಬ್ಬರು ಪ್ರಿಪೇರ್ ಆಗಿ ಸಂಜೆ 6:30 7 ಗಂಟೆ ಮನೆ ಬಿಟ್ಟಾಗ ಹೋದ್ವಿ. ಹೋಗಿ ನೋಡ್ಕೊಂಬರೋಣ, ಯಾಕಂದರೆ ನೋಡಿಲ್ಲಲ್ಲ ನಮ್ಮ ಸಮೀಕ್ಷೆ, ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಹೊರಟ್ವಿ. ಹೋಗಿ ಸಿಟಿ ಎಲ್ಲ ಸುತ್ತಾಡಿದ್ವಿ. ಇದು ಬಂದುಬಿಟ್ಟು ನಾನು ಈ ವಿಡಿಯೋನ ಸಿಟಿ ಎಲ್ಲ ಏನೇನು ಸುತ್ತಾಡಿದ್ವೋ ಅದನ್ನಷ್ಟೇ ವೀಡಿಯೋ ಮಾಡಿ ಹಾಕ್ತಾ ಇರೋದು ನಿಮಗೆ. ಮತ್ತು ಗಣೇಶನ ಹತ್ರ ಹೋಗಿ ವೀಡಿಯೋ ಮಾಡಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದು ಲೆಂತಿ ವೀಡಿಯೋ ಆಗುತ್ತೆ. ಇಲ್ಲಿಗೆ ಆಲ್ರೆಡಿ ಇದು ಲೆಂತಿ ವೀಡಿಯೋ ಆಗಿದೆ. ಹಾಗಾಗಿ ಇದರಲ್ಲಿ ಬರೀ ಸಿಟಿ ಎಲ್ಲ ಹೇಗೆ ಅರೇಂಜ್ಮೆಂಟ್ ಆಗಿದೆ ಮತ್ತು ಹೇಗೆ ಕಾಣ್ತಾ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇರೋದು. ಈ ವಿಡಿಯೋ ಮಾಡಿರೋದು ನಾನು ನಿನ್ನೆ ಗುರುವಾರ ನೈಟು, ಹಂಗಾಗಿ ಶುಕ್ರವಾರದ ದಿನ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನಾವು ಹೊಸ ಯೂಟ್ಯೂಬರ್ ಬೆಳಿಬೇಕು ಅನ್ನೋದಿದೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಗಣೇಶನ ಹತ್ರ ಹೋಗಿ ಅಲ್ಲಿ ಹೇಗಿದೆ ರಶ್ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನಿಮಗೆ ನೋಡಬೇಕು ಅನ್ನೋ ಆಸೆ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.